ಓಂ ಶಾಂತಿ. ಇವತ್ತು ನಾವು ಎಲ್ಲರೂ ವಿಶೇಷವಾದಂತಹ ಆದರಣೀಯ ಭ್ರಾತ ವಿಶ್ವ ರತನ್ ದಾದಾ ಬಗ್ಗೆ ನೋಡೋಣ್ರಿ. ವಿಶ್ವ ರತನ್ ದಾದಾಜಿ ಅವರು ಆದಿ ರತ್ನದಲ್ಲಿ ಬರ್ತಾ ಇದ್ದಾರೆ. ಅವರ ಪರಿಚಯವನ್ನ ನೋಡೋಣ್ರಿ. ಅವ್ರ ಹೆಸರ್ರಿ ವಾರಿಯಲ್ ಅಂತ ಇತ್ರಿ ಅವ್ರದ್ದು. ಅವ್ರ ತಂದೆ ಟೀಚರ್ ಇದ್ರಿ. ಇವರು ಕೂಡ ಕರಾಚಿಯಲ್ಲಿ ಇವ್ರದ್ದು ಜನ್ಮ ಆಯ್ತು. ಆಮೇಲೆ ಇಂಟರ್ ಸೈನ್ಸ್ BSc ಅಥವಾ ಹಿಂಗ MSc ಡಿಗ್ರಿಯನ್ನ ಓದಬೇಕಾದ್ರ ಅವ್ರಿಗೆ ಯಾಕಾರ ನ್ಯೂಸ್ ಪೇಪರ್ ಕೈಯಾಗ ಸಿಕ್ತು. ನ್ಯೂಸ್ ಪೇಪರ್ದಲ್ಲಿ ಏನ್ ಬಂತಂದ್ರ ಓಂ ಮಂಡಲಿದವರು ಸಿಂಧ್ ಹೈದರಾಬಾದದಿಂದ ಕರಾಚಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ಬಂತು. ಅವ್ರ ಬಗ್ಗೆ ಓಂ ಮಂಡಲಿ ಬಗ್ಗೆ ಅಪಪ್ರಚಾರವನ್ನ ಆ ನ್ಯೂಸ್ ಪೇಪರ್ದಲ್ಲಿ ಬರ್ದಿದ್ರಿ. ಆಮೇಲೆ ಇದನ್ನ ಅವ್ರು ಓದಿದ್ರು. ಇದನ್ನ ತಿಳ್ಕೋಬೇಕು ಏನಂತ ಹೇಳಿ ಅವ್ರು ಹೋದ್ರಂತ್ರಿ. ಓಂ ಮಂಡಲಿ ಹೋದ್ರ ಕರಾಚಿ ಹೋಗ. ಆ ಕರಾಚಿ ಹೋದಾಗ್ರಿ ಅವ್ರು ಹೋಗೋಷ್ಟ್ರೋಗನ ಬ್ರಹ್ಮ ಬಾಬಾ ಬಂದ್ ನಿಂತಿದ್ರ. ಬ್ರಹ್ಮ ಬಾಬಾ ಕಾರ್ನಾಗ ಬಂದ್ರಿ. ಬ್ರಹ್ಮ ಬಾಬಾ ಕಾರ್ದಿಂದ ಇಳಿದ್ರ. ಅವ್ರನ್ನೇನ್ ನೋಡಿದ್ರ ತಡ ಬ್ರಹ್ಮ ಬಾಬಾರವ್ರನ್ನ ಅವ್ರಿಗೆ ಅನಿಸ್ತಂತ ಇಂಥ ವ್ಯಕ್ತಿ ಇಲ್ಲಿ ಅದಾರ, ಹಿಂಗ್ ಸಾಧ್ಯನೇ ಇಲ್ಲ ಅನ್ಕೊಂಡ್ಬಿಟ್ರತ್. ಬರೀ ಪರ್ಸನಾಲಿಟಿ ನೋಡ್ ಚರ್ಚೆ ಆಗಿಲ್ಲ, ಮಾತುಕತೆ ಆಗಿಲ್ಲ, ಏನೂ ಇಲ್ಲ. ಆಮೇಲೆ ಒಳಗ್ ಹೋದ್ರಂತ ಜ್ಞಾನ ಜಶು ದಾದೀಜಿ ಅಂತ ಹೇಳಿ ಕೊಡಾಕತ್ತಿದ್ರಿ. ಒಂದೇ ಪಾಠ ಕೊಟ್ಟ ಮೇಲೆ ಅಲ್ಲಿರೋ ಅಕ್ಕಂದಿರ್ನೆಲ್ಲ ನೋಡಿ ಅವ್ರ ದೃಷ್ಟಿ ವೃತ್ತಿ ಎಷ್ಟ್ ಪವಿತ್ರತೆ ಐತಂದ್ ಗೊತ್ತಾದ್ಮೇಲೆ ಈ ಜಗ ಹಂಗ್ ಹೊಲಸಿರಾಕ ಸಾಧ್ಯನೇ ಇಲ್ಲ. ಮತ್ತೆ ಇಲ್ಲಿ ಸ್ವಯಂ ಭಗವಂತ ಪರಮಾತ್ಮನ ಜ್ಞಾನ ಕೊಡಾಕತ್ತಂತ ಅವ್ರಿಗೆ ನಂಬಿಕೆ ಹುಟ್ಟು ಬಿಡ್ತು. ಆಮೇಲೆ ಪ್ರತಿದಿನ ರೆಗ್ಯುಲರ್ ಸ್ಟೂಡೆಂಟ್ ಬರಾಕತ್ರು. ಅವ್ರ ಹೆಂಗೆ ಬರಾಕತ್ರಲ್ರಿ, ಲೌಕಿಕ ವಿದ್ಯೆ ಮೇಲೆ ಓದೋದ್ ಮನಸ್ಸು ಹೋಗ್ಬಿಡ್ತ್ರಿ. ಅವ್ರ ಏನ್ ಮಾಡಿದ್ರು ಅಂದ್ರೆ ಲೌಕಿಕ ವಿದ್ಯೆ ಏನ್ ಮಾಡಿಬಿಟ್ರಿ, ಬಿಟ್ರಕ್ಕ. ಆಮೇಲೆ ಇಲ್ಲಿ ಬರಾಕತ್ರಲ್ಲ, ಇಲ್ಲಿ ಬರೋದ್ ಕೂಡಲೇ ಟ್ರಾನ್ಸ್ಲೇಟ್ ಮಾಡೋದು, ಏನ್ ಬಾಬಾ ಮಹಾವಾಕ್ಯ ಐತದ ಇಂಗ್ಲಿಷ್ನಾಗ ಟ್ರಾನ್ಸ್ಲೇಟ್ ಮಾಡೋದನ್ನೆಲ್ಲ ಮಾಡಾಕತ್ರತ್ರಿ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮಮ್ಮ ಕೇಳಾಕತ್ರಂತ, ಮಮ್ಮ ನಾವು ಇಲ್ಲೇ ಸಮರ್ಪಿತ ಆಗ್ತೇವಿ ಅಂತ ಹೇಳಿ. ಆಯ್ತು ಮಮ್ಮ ಏನಂದ್ರೆ ಇಂಥದ್ ಭವನ ಐತಿ, ಅಲ್ಲಿ ನೀವು ಸಮರ್ಪಣೆ ಆಗ್ರಿ ಅಂತ ಹೇಳಿದ್ರು. ಆದ್ರಂತ್ರಕ್ಕ ಇವ್ರ ಜೊತೆ 3 ಜನ ಇದ್ರಂತೆ. ಒಬ್ರು ಔಟ್ ಆದ್ರಂತ, ಇಬ್ರು ಉಳದ್ರಂತ. ಇಬ್ರು ಕೂಡಿ ಏನಾದ್ರಂತ ಬಾಬನ್ ಮನೆಗೆ ಸಮರ್ಪಿತ ಆದ್ರಿ. ಇವ್ರದ್ದು ವಿಶೇಷ ಹೇಳ್ತೇನೆ ಕೇಳ್ರಕ್ಕ. ಆಮೇಲೆ ಬಾಬನ್ ಕಣ್ಣಿ ಬಿತ್ತಲ್ರಿ. ಒಳಗ ಬಾಬನ್ ಮನ್ಯಾಗ ಸರೆಂಡರ್ ಆಗತ್ತಂದ್ರೆ ಬ್ರಹ್ಮ ಬಾಬನ್ ಕಣ್ ಬಿತ್ತ ಅವ್ರ ಮೇಲೆ. ಇವ್ರ ಯಾರ ಅಂತ ಕೇಳಿದ್ರತ. ಹಿಂಗೊಬ್ರ ಸಮರ್ಪಿತ ಆಗ್ಯಾರ, ಕುಮಾರ ಅಣ್ಣಾರ ಅಂತ ಹೇಳಿ. ಅವಾಗ ಬಾಬಾ ಅಂದತ್ತ, ಏನ್ ಮಾಡ್ತಾನ ನೀವು ಇಡೀ ದಿನ ಮುಂಜಾನೆ ಅಂತ ಕೇಳಿ. ಏನ್ ಸೇವಾ ಹೇಳ್ತಾರಿ ಮಾಡ್ತಾನಂತ. ಅದಕ್ಕ ಬಾಬಾ ಮುಂಜಾನೆ ಎದ್ಕೂಡ್ಲೆ ಆ ಸಮಯನಾಗ ಈಗ ಹೆಂಗ್ ನಮ್ಗ ಸೋಲಾರ್ ಕುಣಿಸವಂದ ತಾನ ಬಿಸಿನೀರ್ ಬಂದ್ಬಿಡ್ತಾವ್ರಿ. ನಮ್ಗ ಚಾವಿ ಆನ್ ಮಾಡೋಕನ ಬಿಸಿನೀರ್ ಬರ್ತಾವ್ರಿ. ಅವಾಗ ಒಂದ್ ಹಂಡಿ ತುಂಬಾ ಬಿಸಿನೀರ್ ಮಾಡ್ಬೇಕ್ರಿ. ಎಲ್ಲಾ ರೂಮಿಗೆ ಹೋಗಿ ಬಕೆಟ್ ತುಂಬ ಕೊಡ್ಬೇಕ್ರಿ. ಇದನ್ನ ನೀವ್ ಸೇವಾ ಮಾಡ್ಬೇಕು. ಮುಂಜಾನೆ ಎದ್ದು ಗರಂ ಪಾನಿ ಮಾಡೋದು, ಎಲ್ಲರಿಗೂ ಬಕೆಟ್ ತುಂಬಿ ನೀವ್ ಎಲ್ಲಾ ರೂಮಿಗೆ ಕೊಟ್ಟು ಬರೋದು. ಅಂದ್ರೆ ಇವ್ರಿಗೆ ಗರಂ ಪಾನಿ ಇವ್ರಿಗೆ ಮಾಡ್ಬೇಕಾದ್ರೆ ಇವ್ರು ಎಷ್ಟೊತ್ತಿಗೆ ಹೇಳ್ಬೇಕು ಯೋಚನೆ ಮಾಡ್ರಕ್ಕರ. ಅದಕ್ ಹೂ ಅಂದ್ರ. ಆಮೇಲೆ ಬ್ರಹ್ಮ ಬಾಬಾ ಕೇಳೋರತ್ತ, ಇದನ್ನ ಸೇವಾ ನೆಟ್ಟಗ ಮಾಡಾಕತ್ತಾರ ಇಲ್ಲತ್ತ. ಅಕ್ಕಂದಿರನವ್ರಂತ ಮಾಡೋರತ್ತ. ಅಕ್ಕಂದಿರನಂತ ಇದು ಎಂತ ಕುಮಾರ್ ಐತಂದ್ರ ಬಕೆಟ್ ತಗೊಂಡ್ ನೀರ್ ಕೊಡ್ತೈತ್ ಕಣ್ಣ್ ಮ್ಯಾಗ್ ಎತ್ತಿ ನೋಡಂಗಿಲ್ಲ. ಅಟ್ಟು ದೃಷ್ಟಿ ವೃತ್ತಿಯೊಳಗ ಪಕ್ಕಾ ಪವಿತ್ರದಾರತ್ತೆ. ಒಂದಿಟ್ಟು ಕಣ್ಣ್ ಮ್ಯಾಗ್ ಎತ್ತಿ ನೋಡ್ತಿರ್ಲಿಲ್ಲ ಅಂತ್ರಿ ಅವ್ರು. ಆಮೇಲೆ ಆಯ್ತು ಮತ್ ಬಾಬಾ ಕರದತ್ರಿ. ಏನ್ ಮಾಡ್ತಿ? ಆಮೇಲೆ ಬಿಸಿನೀರ್ ಕಾಯಿಸಿದ ಮ್ಯಾಲ ಏನ್ ಮಾಡ್ತಿ ಅಂತ ಕೇಳಿ. ಏನಿಲ್ಲ ಬಾಬಾ, ನೀ ಏನ್ ಹೇಳ್ತೀಯ ಹಂಗಾರ ಕೇಳ. ಹೋಗಿ 80 ಅವ್ರದೊಂದ್ ಸೈಕಲ್ ಇತ್ತು. ಅವಾಗೆಲ್ಲ ಗಾಡಿ ಯಾಕಾರ ಒಂದ್ ಸೈಕಲ್ ಇತ್ತಂತ. ಆ ಸೈಕಲ್ಗ ಈ ಕಡೆ ಒಂದ್ 3 ಗಾಳಿ ಇದ್ವು ಅಂತ್ರತ. ಅದಕ್ಕ ಏನ್ ಹೇಳಿದ್ರಂತ, 80 ಪೌಂಡ್ ಮಿಲ್ಕ್ ಕ್ರೀಮ್ ತಗೊಂಬರ್ಬೇಕು. ಎಲ್ಲಿ ಪ್ಯಾಟಿಗೆ ಹೋಗಿ ತಗೊಂಬರ್ತಿ ಏನಂತ ಕೇಳಿದ್ರತ್. ಹ್ಞೂ ತಗೊಂಬರ್ತೇನೆ ಅಂತ ಅದ್ರತ್. ಹೋದ್ರತ್. ಮುಂಜಾನೆ ಬಿಸಿನೀರ್ ಕಾಸೋದ್ರಿ. ಆಮೇಲೆ 80 ಮಿಲ್ಕ್ ಪೌಂಡ್ ಹೋಗಿ ಕ್ರೀಮ್ ಅನ್ನ ತಗೊಂಡ್ ಬರುದ್ರಿ. ಅದನ್ನ ಹೋಗಿ ತಗೊಂಬಂದ್ರತ. ಅದ್ ಎಷ್ಟಂದ್ರ ಅದರಿಂದ ಇನ್ನೊಂದು ಭವನ್ ಕೊಡ್ಬೇಕಂದ್ರ 2 ಮೈಲ್ ರೀ. ಬಾಜಾರ್ಕ್ ಹೋಗ್ಬೇಕು, ಮಾರ್ಕೆಟ್ಗೆ ಹೋಗ್ಬೇಕಂದ್ರ 2 ಮೈಲ್ ರೀ. ಅಂದ್ರೆ ಎಲ್ಲಾ ಕೂಡಿ ಎಟ್ಟಾತ್ರಿ 4 ಮೈಲ್ ಐತ್ರಿ.
ಇದನ್ ದಿವಸ ಮಾಡೋದ್ರಿ. ಅದನ್ನ ಹೋಗಿ 80 ಪೌಂಡ್ ಮಿಲ್ಕ್ ಕ್ರೀಮ್ ತಗೊಂಬಂದಂತ ಹೋಗಿ ಅಕ್ಕಂದಿರ್ ಭವನ್ಯಾಗ ಕೊಟ್ರತ. ಮತ್ ಬಾಬಾ ಕರದತ್ತ ಅಕ್ಕಂದಿರನ್ ಬಾಬಾ ಕೇಳ್ತಿದ್ದಂತ ಇವ್ರ ಬಗ್ಗೆ, ಈ ಆತ್ಮ ಹೆಂಗೈತಿ, ದೃಷ್ಟಿ ವೃತ್ತಿನ ಹೆಂಗ, ಯಾಕಂದ್ರಿ ಅಕ್ಕಂದಿರ್ ಇರ್ತಾರಲ್ರಿ, ಅಕ್ಕಂದಿರ್ ಇರ್ತಾರ ಮೇಲೆ ಅಣ್ಣಂದಿರ್ ಇರ್ತಾರಂದ್ರ ದೃಷ್ಟಿ ವೃತ್ತಿ ಎಲ್ಲಾ ಪಕ್ಕ ಇರ್ಬೇಕಲ್ರಿ, ಚಲೋ ಐತಿ ಇಲ್ಲ ಅಂತ ಎಲ್ಲಾ ಕೇಳಾರತ್ರಿ. ಮತ್ತೆ ಸೇವಾನು ಕರೆಕ್ಟ್ ಮಾಡ್ತಾರಿಲ್ಲ ಅಂತ ಕೇಳಾರತ್ರಿ. ಹೂ 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 ಎಲ್ಲಾರು ಹೂನ ಅನ್ನೋರತ್ರಿ. ಆಮೇಲೆ ಮತ್ ಬಾಬಾ ಕರದತ್, ನೆಕ್ಸ್ಟ್ ಏನ್ ಮಾಡ್ತಿ ಅಂತ. ನೆಕ್ಸ್ಟ್ ಏನ್ ಮಾಡ ಹಂಗಾರ ಒಂದ್ ಕೆಲ್ಸ ಮಾಡ, ಕಾಯಿಪಲ್ಲೆ ತಗೊಂಬ ಅಂತಂದ್ರ. ಆ 300 ಜನರಿಗೆ ಕಾಯಿಪಲ್ಲೆ ರೀ ದಿವ್ಸ ಮಾರ್ಕೆಟಿಗೆ ಹೋಗಿ ಕಾಯಿಪಲ್ಲೆ ತಗೊಂಬರೋದು. ಕಾಯಿಪಲ್ಲೆನ ಹೆಂಗ್ ತಗೊಂಬರೋರಂತ ಅಕ್ಕೋರ, ಶಿವ್ ಬಾಬಾನ ಮಕ್ಳು ತಿಂತಾರ, ಶಿವ್ ಬಾಬಾನ ಮಕ್ಳು ತಿಂತಾರ. ಚಲೋ ಕಾಯಿಪಲ್ಲೆ ಒಯ್ಬೇಕು, ಮತ್ತೆ ಸಸ್ತಾ ಒಯ್ಬೇಕು, ಕಾಸ್ಟ್ಲಿನೂ ಆಗಿರ್ಬಾರ್ದತ್. ಆರ್ಸ ತಗೋಬೇಕಲ್ರಿ, ಆರ್ಸ ತಗೋಬೇಕು, ಮತ್ ಕಡಿಮೆ ರೇಟ್ನಾಗೂ ಮಾಡ್ಕೊಂಡ್ ತಗೋಬೇಕು. ಒಮ್ಮೆ ಒಂದ್ ದಿವ್ಸ ಚಲೋ ಇರ್ತಿರ್ಲ ಅಂದ್ರ ಬಿಟ್ಟು ಹೋಗ್ತೈತಿ, ಅಟ್ಟು ತಗೊಂಡ್ ಬರ್ತಿದ್ರತ್ರ. ಇದನ್ ದಿವ್ಸ ಈ ಕೆಲ್ಸ ಮಾಡೋದ. ಬರೋಷ್ಟ್ರೋಗ ಇಟ್ಟೆಲ್ಲಾ ಮುಗಿಸ್ ಬರೋಷ್ಟ್ರೋಗ ಹಾಕೋರಿ 7 ಆಗ್ಬಿಡ್ತಿತ್ತತ್ರಿ. ಅಕ್ಕರ್ ಟೈಮ್ 7 ಆಗ್ತಿತ್ತ. 7 ಅಂದ್ರೆ ಏನ್ರಿ, ಮುರ್ಲಿ ಕ್ಲಾಸ್ ರೀ. ಮುರ್ಲಿ ಕ್ಲಾಸಿಗೆ 7:15 ನಿಮಿಷ 60 ತಾಸು ಲೇಟ್ ಆಗೋದತ್ರಿ. ಬಂದ್ ಕುಂಡ್ರವ್ರತ್ತ. ಒಳಗ್ ಒಂದ ತಲೆಗ್ ಏನಿರ್ತಿತ್ತಂದ್ರ, ನಾನ್ ಬಾಬಾನ ಆಜ್ಞಾಕಾರಿ ವಫಾದಾರಿ ಮಗು ಅದೇನ್ ನನಗ್ ಬಾಬಾನ್ ಮಹಾವಾಕ್ಯ ತಪ್ಪಿದ್ರು ಯಾವತ್ರ ನನಗ್ ಬಾಬಾ ಮಹಾವಾಕ್ಯಗಳನ್ನ ನನಗ್ ಹೇಳೇ ಹೇಳ್ತಾನ ಅನ್ನೋದ್ ನಂಬಿಕೆ ಬಾ ಆಯ್ತತ್ರ. ಈಗ 7:15 ಬಂದ್ರಂದ್ರ ಅರ್ಧ ತಾಸು ಮಿಸ್ ಆತಿಲ್ರಿ ಮುರಳಿ ಪಾಯಿಂಟ್ಸ್. ಅದನ್ ಮಿಸ್ ಆತಂದ್ರ ಏನ್ ಮಾಡ್ತಿದ್ರಿ ಬಾಬಾ, ನನ್ ಮಿಸ್ ಆತ್ಲ ಅಂತ ಹಲಾಳಿ ಹತ್ತಿದ್. ಕರೆ ಅವ್ರಿಗೆ ಏನಿತ್ತಂದ್ರ ನಾ ಆಜ್ಞಾಕಾರಿ ಮಗು ಅದೇನ, ಬಾಬಾ ಇವತ್ತಿಲ್ ನಾಳೆ ನನಗ ಆ ಪಾಯಿಂಟ್ಸ್ ಗಳನ್ನ ಹೇಳೇ ಹೇಳ್ತಾನ ಅಂತ ಹೇಳಿ ಅಷ್ಟು ಒಳಗಡೆ ಭಾವನೆ ಕೂತ್ ಬಿಟ್ಟಿತ್ತಂತ. ಇಷ್ಟ ಆತ್ರ. ಆಮೇಲೆ ಇಷ್ಟ ಆದ್ಮೇಲೆ ಬಾಬಾ ಅವ್ರಿಗೆ ಇನ್ನೊಂದ್ ಸೇವಾ ಹೇಳ್, ಮತ್ತೇನ್ ಮಾಡ್ತಿ ಅಂತ ಕೇಳಿ. ಏನಿಲ್ಲ ಅಂತ. ಹಂಗಾರ ಒಂದ್ ಕೆಲ್ಸ ಮಾಡು, ಈಗ ಆ ಟೈಮ್ನಾಗ ಅಕ್ಕಾರ ಬಾಳ ಫೈಟಿಂಗ್ ನಡ್ದಿತ್ರಿ. ಅಕ್ಕಾರ ಬಾಳ ಎನಿಮೀಸ್ ಬಾಳ ಇದ್ರಿ, ಶತ್ರುಗಳು ಬಾಳ ಇದ್ರಿ. ಬಾಬಾನ್ ಮನಿಗೆ ಅಪೋಸ್ ಮಾಡೋರ್ ಬಾಳ ಜನ ಇದ್ರು. ಹಂಗ ಯಾರ್ಯಾರ ಬಂದು ಜಗಳಾಡಕ ಬಂದ್ಬಿಡೋರತ್ತೆ. ಅದಕ್ಕೆ ಬಾಬಾ ಏನ್ ಮಾಡಿದಂತ ಅವರಿಗೆ ಪೊಲೀಸ್ ಡ್ರೆಸ್ ಹಾಕಿ, ಗಾರ್ಡ್ ಡ್ರೆಸ್ ಹಾಕಿ ಗೇಟ್ ಕಾಯಕ ಕುಣಿಸ್ಬಿಟ್ರು. ಅದನ್ನ ಮಾಡ್ತೀಯ ಅಂತ ಕೇಳ್ದತ್. ಹ್ಞೂ ಬಾಬಾ ಮಾಡ್ತೇನಂತ. ಅವ್ರಿಗೊಂದು ಡ್ರೆಸ್ ಹೊಡಿಸಿದ್ರತ್ತ. ಡ್ರೆಸ್ ಹೊಡಿಸಿ ಒಂದು ಟೊಪ್ಗಿ ಹಾಕಿ ಕುಣಿಸ್ಬಿಟ್ರತ್ತ. ರಾತ್ರಿ ಎಲ್ಲ ಅವ್ರು ಕಾವಲಿ ಮಾಡುದ್ರಿ, ಅಣ್ಣವ್ರ ರಾತ್ರಿ ಕಾವಲಿ ಮಾಡುದ್ರಿ. ಒಂದಿನ ಏನತ್ತಂದ್ರ ಬೋಳಿ ದಾದಿ ಅಂತ ಇದ್ರಿ. ಆ ಬೋಳಿ ದಾದಿಯ ಪರಿವಾರದವರು ಏನ್ ಮಾಡಿದ್ರ ಅಂದ್ರ ಇದನ್ ತಗೊಂಬಂದಿದ್ರಿ, ವಾರೆಂಟ್ ತಗೊಂಬಂದಿದ್ರಿ. ಒಬ್ಬನ್ ಪೊಲೀಸ್ ಕರ್ಕೊಂಡ್ ಬಂದ್ಬಿಟ್ಟಿದ್ರಿ. ಆಮೇಲೆ ಇವ್ರು ಬಂದ್ ಗೇಟ್ ಹತ್ರ ನಿಂತ್ರ ಇವ್ರ ತಡೀರಿ ತಡೀರಿ ಬರ್ತಾರ ಅಂತ ನಿಂಗ್ಸಿ ಬಿಟ್ಟಿದ್ರಿ. ಪೊಲೀಸ್ಗ ನಿಂಗ್ಸಿ ಬಿಟ್ಟಿದ್ರಿ ಅವ್ರು. ಆಮೇಲೆ ತಡೀರಿ ನೋಡ್ಕೊಂಡ್ ಬರ್ತೀರಂತ. ಮ್ಯಾಗ್ ಹೋದ್ರತ್ತ, 3ನೇ ಫ್ಲೋರ್ನಾಗ ಇದ್ರಂತ. ಬ್ರಹ್ಮ ಬಾಬಾ ಹಿಂಗ್ ಬಂದಾರು, ಲೆಟರ್ ತಗೊಂಬಂದಾರು, ವಾರೆಂಟ್ ಲೆಟರ್ ತಗೊಂಬಂದಾರು, ಏನ್ ಮಾಡೋದತ್ತ. ಬರ್ತೇನಂತ ಹೇಳಂತ ಅಂದ್ರತ್ತ. ಬಂದ್ರತ್ತ, ತಳಗ್ ಬಂದ್ರತ್ತ. ಮತ್ ಇವ್ರನ್ನ 15 ನಿಮಿಷ ಕಾಯ್ಸಿದ್ರಿ. ಎಲ್ಲದಾರ ಅಂತ ಹೇಳಿ. ಅವ್ರ ಈಗ ನಾಷ್ಟಾ ಕೂತಿದ್ರಿ, ಈಗ ನಾಷ್ಟ ಮಾಡಿರ್ಬೇಕ್ರಿ, ಕೈ ತಕೋತಿರ್ಬೇಕ್ರಿ, ಇನ್ ಬರ್ತಿರ್ಬೇಕ್ರಿ. ಹಿಂಗ ಅವ್ರಿಗೆ ಮಾಡಿ ಅರ್ಧ ತಾಸ ನಿಲ್ಸ್ಬಿಟ್ಟಿರತ್ತ. ಅಷ್ಟೊತ್ತಿಗೆ ಬಾವು ವಿಶ್ವಕಿಶೋರ್ ದಾದ ಸ್ಟೇ ಆರ್ಡರ್ ತಗೊಂಬಂದ್ಬಿಟ್ರತ್ರಿ. ಅವಾಗ ಇಡೀ ಪೇಪರ್ನಾಗ ಪ್ರಚಾರ ಆತತ್ತ. ಅದ್ ಎಂತ ಗಾರ್ಡ್ ನಿಲ್ಸಿದ್ರಿ ಯಾಂಬಲ್ ಓಂ ಮಂಡಳಿ ಒಳಗ, ಪೊಲೀಸನ ಅರ್ಧ ತಾಸು ಹೊರಗ್ ನಿಲ್ಸಿದ್ರು ಅಂತ ಹೇಳಿ ಪ್ರಚಾರ ಆತ. ಒಳಗ್ ಬಿಡಾಕ ಕೊಡ್ಲಿಲ್ಲತ್ರಿ. ಅವಾಗ ಪೊಲೀಸ್ ಗೊತ್ತೈತಿ ಬಾಳ್ ಶಾನೆ ಅದಾನ, ನಮ್ಗ ಅರ್ಧ ತಾಸ ಇಲ್ಲಿ ಹೊರಗ್ ನಿಲ್ಸಿದ ಅಂದ್ರ ಅವ್ರ ಅಲ್ಲಿ ಸ್ಟೇ ಆರ್ಡರ್ ಕಳಿಸಿದ್ರತ್ರಿ ತಗೊಂಬರಕ. ಅದ್ ತರು ಮಠ ಇವ್ರನ್ನ ಇಳಿಸಿದ್ರತ್ರಿ. ಅದ್ ಪೇಪರ್ನಾಗ ಪ್ರಚಾರ ಆತತ. ಅದ್ನು ಸೇವಾ ಮಾಡಿದ್ರತ್ತ. ಈ ರಾತ್ರಿ ಎಲ್ಲಾ ಅದನ್ನ ಸೇವಾ ಮಾಡೋದಂತ. ಮುಂಚೆ ಅದ್ಕೊಳ್ಳಿ ಮುರಳಿ ಪಾಯಿಂಟ್ಸ್ ಬರುವುದನ್ನ ಮಾಡೋದತ್ತ. ಅಲ್ಲೇ ಗೇಟ್ ಬಾಜುಕ ಒಂದ್ ರೂಮ್ ಇತ್ತಂತ, ಅಲ್ಲಿ ಹೋಗಿ ಮಳ್ಕೋತಿದ್ರಂತ. ಇದು ಸೇವಾ ಆತ್. ಆಮೇಲೆ ಈ ಸೇವಾ ಆದ್ಮೇಲೆ ಬಾಬಾ ಆ ಟೈಮ್ನಾಗ ಅಕ್ಕರ್ ಇವ್ರೆಲ್ಲಾ ಪರಿವಾರ ಸಹಿತ ಬಂದ್ಬಿಟ್ರಲ್ರಿ. ಸಣ್ಣ ಮಕ್ಳು ಇದ್ರಿ ಅಕ್ಕರ್ ಅಣ್ಣಾರ. ಅವಾಗ 20-35 ಮಕ್ಳು ಇದ್ವು ಅಂತ್ರಿ. ಅವ್ರಿಗೆ ಲೌಕಿಕ ವಿದ್ಯೆ, ಅಲೌಕಿಕ ರಾಜ್ ವಿದ್ಯೆನು 1.5 ವರ್ಷ ಕಳಿಸಿದ್ರಂತ. ಅವ್ರಿಗೆ ಟೀಚರ್ ಆಗಿ ಕಳಿಸಿದ್ರಂತ ಮಕ್ಕಳಿಗೆ. ಮುಂಚೆ ಬಾಬಾ ಪಿಕ್ನಿಕ್ ಕರ್ಕೊಂಡ್ ಹೋಗಂತಿದ್ದಂತ. ಹುಡುಗರ್ನ ಪಿಕ್ನಿಕ್ ಕರ್ಕೊಂಡ್ ಹೋಗೋದು, ಮತ್ತ ಆಟ ಆಡ್ಸು, ಕ್ರಿಕೆಟ್ ಆಡ್ಸು ಅನ್ನೋರ ಹತ್ರ ಅದ್ನು ಮಾಡ್ಸ. ಒಟ್ಟು ಏನ್ ಹೇಳ್ತೀರಿ, ಇವ್ರದ್ ವಿಶೇಷತೆ ಏನಂದ್ರ ಹಾಜಿ. ಇವ್ರ ವಿಶೇಷತೆ ಏನ್ರಿ ಅಣ್ಣಾರ, ಒಟ್ ಹಾಜಿನ. ಈ ಸೇವಾ ಮಾಡ, ಹಾಜಿ. ಈ ಸೇವಾ ಮಾಡ, ಹಾಜಿ. ಸೇವಾನು ಮಾಡಿದ್ರ. ಟೀಚರ್ ವಿದ್ಯೆ ಸೇವಾ ಮಾಡಿದ್ರ. ಟೀಚರ್ ವಿದ್ಯೆ ಸೇವಾ ಆದ್ಮೇಲೆ ಮತ್ತ ಬಾಬಾ ಅವ್ರಿಗೆ ಏನ್ ಹೇಳ್ದಂದ್ರ,
ಚಿತ್ರ ಐತಿ, ಚಿತ್ರಗಳನ್ನ ತಯಾರು ಮಾಡ್ಬೇಕು. ಈ ಜ್ಞಾನ ನಾವ್ ಹಿಂಗೆ ಹೇಳ್ತೇವಿ, ಇನ್ನ ಚಿತ್ರಗಳ ಮೂಲಕ ಜ್ಞಾನ ಹೇಳ್ಬೇಕಂದ್ರತ. ನೀವು ಪಾಂಡವ ಭವನ್ಯಾಗ 2 ಚಿತ್ರ ಅದಾವ ಗೊತ್ತೈತಿ, ಅವ್ರ ಕೈಲೇ ಮಾಡಿರುವಂತ ಚಿತ್ರ ರೀ. ಯಾವ್ದ್ರಿ? ಕಲ್ಪ ವೃಕ್ಷ ಮತ್ತು ಸೃಷ್ಟಿ ಚಕ್ರ. ಅದನ್ ಬಾಬಾ ಅಂದ ಹಿಂಗ ತೆಗಿಬೇಕು. ನಾನು ಮ್ಯಾಗ ಹೋಗಿದ್ದೆ, ಬ್ರಹ್ಮ ಬಾಬಾ ಅಂದ್ರಿ, ನಾ ಅವ್ಯಕ್ತ ಲೋಕಕ್ಕೆ ಹೋಗಿದ್ನಿ, ನನಗ ಗಿಡ ಕಾಣೈತಿ ಅಕ್ಕರ, ನನಗ ಗಿಡ ಕಾಣೈತಿ, ನೀ ಅದನ್ನ ತೆಗಿಬೇಕಂತಂದ್ರ. ಇವ್ರ ಜೀವನ್ಯಾಗ ಎಂದು ಆರ್ಟ್ ಕಲ್ತಿಲ್ರಿ, ಡ್ರಾಯಿಂಗ್ ಕಲ್ತಿಲ್ರಿ, ಆರ್ಟ್ ಕಲ್ತಿಲ್ರಿ. ಹಾ ಏನ್ ಕಲ್ತಿಲ್ಲ ಬಿಟ್ಟಿಲ್ಲ ಏನೂ ಇರ್ಲಿಲ್ಲ. ಹೂ ಬಾಬಾ ಅಂದ್ರತ್, ಬರೀ ಹೂ ಅಂದ್ರತ್. ಕೇಳ್ರಿ ಅದ್ ವಿಶೇಷತೆ ಬಾಳ ಐತಿ. ಹೂ ಅಂದ್ರತ್ರಿ. ಆಯ್ತಂತ ಹೇಳಿ ಹೋದ್ರತ. ಹಿಂಗಿ ಮಾಡಿ ಹೆಂಗ್ ತೆಗಿಬೇಕು ಅಂತ ಒಂದ್ ಚಾರ್ಟ್ ತಗೊಂಡ್ರತ್. ಮೊದಲ ಗಿಡ ಅಂದ್ರ ಹಿಂಗ್ ತೆಗಿಬೇಕು, ಬೀಜ ಇರ್ಬೇಕು, ರಂಬೆ ಟೊಂಗಿಗಳಿರ್ಬೇಕು, ಅದ್ರ ರಂಬೆ ಟೊಂಗಿಗಳಿರ್ಬೇಕು, ಇದ್ರ 4 ಧರ್ಮಗಳು ಬರ್ಬೇಕು, ಹೆಂಗ್ ಎಲಿ ಹೆಂಗ್ ಮಾಡ್ಲಿ, ಇದ್ರ ಮತ್ ಏನೇನ್ ತೋರ್ಸ್ಲಿ, ಇಟಿಟ ಮಾಡೋರಂತ ಬ್ರಹ್ಮ ಬಾಬಾಗ್ ತೋರ್ಸೋರತ್ತ, ಇಟಿಟ ಮಾಡೋರಂತ ಬ್ರಹ್ಮ ಬಾಬಾ ತೋರ್ಸ. ಎಲ್ಲಾ ಮುಗಿದ ಮೇಲೆ ಅಕ್ಕೋರ ಸತ್ಯುಗ ಬಣ್ಣ ಯಾವ್ ಕೊಡ್ಬೇಕು, ಲಕ್ಷ್ಮೀನಾರಾಯಣ ಎಲ್ಲಿ ಇಡ್ಬೇಕು, ತ್ರೇತನ್ಯಾಗ ಯಾವ ಬಣ್ಣ ಕೊಡ್ಬೇಕು, 4 ಧರ್ಮ ಬಾಬಾ ಕೇಳ್ದ. ಸಂಗಮ್ ಯುಗ ಇಲ್ಲಿತ್ರೋಗ, ಸಂಗಮ್ ಯುಗ ಮಾಡ್ಲಾ ಅಂದ್ರಂತ. ಗಿಡ ಅದೋಗ ಸಂಗಮ್ ಯುಗ ಇಲ್ಲ ಅಂದ್ಕ, ಸಂಗಮ್ ಯುಗ ಅಂದ್ಕೂಡ ತಲ ಬೇರ ತೋರ್ಸಿದ್ರತ್ತ. ಬೇರೆ ಆದ್ಮೇಲೆ ಇದ್ರೊಳಗ ಬ್ರಹ್ಮ ಬಾಬಾನ್ ತೋರ್ಸು ಅಂತಂದ್ರ. ಆಯ್ತು ತೋರ್ಸಿದ. ಬ್ರಹ್ಮ ಬಾಬಾ ಆದ್ಮೇಲೆ ತೋರ್ಸಿದಂತ, ನಮ್ದಂತೂ ಸನ್ಯಾಸಿ ಮಾರ್ಗ ಅಲ್ಲ, ನಮ್ದಂತೂ ಪ್ರವೃತ್ತಿ ಮಾರ್ಗ ಐತಿ, ಅದಕ್ಕ ಬ್ರಹ್ಮ ಬಾಬಾನ್ ಜೊತೆ ಮಮ್ಮನು ತೋರ್ಸಂದ್ರತ್. ಮತ್ ಬ್ರಹ್ಮ ಬಾಬಾನ್ ಮಮ್ಮನ್ ತೋರ್ಸಿದ್ರ. ಆಮೇಲೆ ಮತ್ ತೋರ್ಸಾಕ್ ಹೋದ್ರತ್ತ ಬ್ರಹ್ಮ ಬಾಬಾಗ. ಇದು ಬ್ರಹ್ಮ ಬಾಬಾ ಮಮ್ಮ ಅಂತ ಕೂತ್ರು, ಈಗ ಬ್ರಹ್ಮ ಬಾಬಾ ಮಮ್ಮ ಅನ್ನೋರ್ ಮಕ್ಳು ಎಲ್ಲದಾರ ಇತ್ರೋಗ, ಅದಕ್ಕ ಮಕ್ಳದ್ದು ಫೋಟೋ ತೆಗಿ ಅಂತಂದ್ರತ್. ಆಮೇಲೆ ಮಕ್ಳದ್ದು ಫೋಟೋ ತೆಗಿದಂತ. ಯಾರ್ದ ಮಕ್ಳು ತಗೋಬೇಕು? 8 ಅಷ್ಟ ರತ್ನಗಳ ಮಕ್ಕಳದ ಪಿಕ್ಚರ್ ತೆಗಿ ಅಂದ್ರತ್. ಯಾರ್ಯಾರ ಬಾಬಾ? ನಾಳೆ ನಾ ಸಂತ್ರಿ ದಾರಿ ಹೇಳ್ತೇನೆ, 8 ರತ್ನಗಳು ಯಾರ್ಯಾರವು ಅಂತ ಅವ್ರಿಗೆ ಕಳಿಸ್ತೇನಿ, ಮ್ಯಾಗ ಅವ್ರ ಬಂದ್ ಹೆಸರು ಹೇಳ್ತಾರ. ಅವ್ರು ಹೋದ್ರಂತ. ಅವ್ರು ಹೋದ್ಕೂಳೆ ಅವಾಗ ಹೆಸರು ಹೇಳಿದ್ರತ, ದೀದಿ ಮನ್ಮೋಹಿನಿ ಜಿ, ದಾದಿ ಪ್ರಕಾಶ್ಮಣಿ ಜಿ, ದಾದಿ ಶಾಂತಮಣಿ ಜಿ, ದಾದಿ ಬೃಜೇಂದ್ರ ದಾದಿ, ದಾದಿ ಜ್ಞಾನಿ ದಾದಿ, ಮತ್ತ ಬಾವು ವಿಶ್ವಕಿಶೋರ್ ದಾದಾ, ಮತ್ ಇವ್ರದ ಹೆಸರು ದಾದಾ ವಿಶ್ವರತನ್ ದಾದಾ. ಇನ್ನೊಬ್ರು ಅಕ್ಕೋರ್ದೈತ್ರಿ ಬೃಜ್ ಶಾಂತಾ ದಾದಿ ಅಂತ ಅನಸ್ತೈತ್ರಿ. ಇವ್ರ 8 ದಾದಿಗಳದ ಫೋಟೋ ತೆಗದ ಕಲ್ಪ ವೃಕ್ಷನ್ಯಾಗ ಹಾಕಂತಂದ್ರತ್. ಆಮೇಲೆ ಲಾಸ್ಟಿಗೆ ಬಾಬಾ 2 ಬೆಕ್ಕಗಳು ಜಗಳಾಡಕತ್ತ, ಅದ್ನು ಫೋಟೋ ತೋರ್ಸ್ರಿ, ಭೂಕಂಪ ಆಗೋದು ತೋರ್ಸ್ರಿ, ಎಲ್ಲಾ ತೋರ್ಸಿ ಕಲ್ಪ ವೃಕ್ಷವನ್ನ ಮಾಡಿದ್ರತ್. ಮಾಡ್ಕೊಳೆ ಬಾಬಾ ಅಂದ ಶಬ್ಬಾಷ್ ಅಂತತ್. ಮತ್ ಬಾಬಾ ಹೇಳ್ದ, ನಾ ಇವನ್ನೆಲ್ಲಾ ಮಿನಿಸ್ಟರ್ಗೆಲ್ಲಾ ಕೊಡ್ಬೇಕು, ನನಗ್ 12 ದಿವ್ಸನ್ಯಾಗ 10 ಚಿತ್ರ ಬೇಕು ಅಂತಂತಾರ್ರಿ ಬಾಬಾ. 1 ಚಿತ್ರ ಮಾಡಕ್ 5 ದಿನ ಬೇಕತ್ರಿ, ಮತ್ತೆ 12 ಚಿತ್ರ ಬೇಕು ಬಾಬಾಗ 10 ದಿನದೋಗ. ಅದ್ ಹೆಂಗ್ ಸಾಧ್ಯ ಅಂದ್ಕೊಳ್ಳೆ ಮಮ್ಮ ಕಡೆ ಹೋಗ್ತಾರ. ಮಮ್ಮ ನನಗ್ ಹಿಂಗ್ ಬೇಕು, ಅವಾಗ ನನಗ್ ಹಿಂಗ್ ಯಾರ ಹೆಲ್ಪ್ ಬೇಕು ಅಂತ. ಅವಾಗ ಮಮ್ಮ ಅಂತ, ಯಾರ ಅಣ್ಣಂದಿರಿಲ್ಲ ಅಕ್ಕಂದಿರ್ ಕೊಡ್ತೀನಿ ಅಂತ ಹೇಳಿ. ಆಯ್ತು. ಆಮೇಲೆ ಮಮ್ಮ ಬ್ರಹ್ಮ ಬಾಬಾ ಮಮ್ಮ ಕರೀತಾರ, ಈ ಮಗುಗ 10 ದಿನದೋಗ ಕಲ್ಪ ವೃಕ್ಷದ ಫೋಟೋ ಆಗ್ಬೇಕು, ಇವನ್ಗೆ ಏನೇನ್ ಸೇವಾ ಹಚ್ಚಿರ್ಲಾ ಅವನ್ನೆಲ್ಲಾ ಬಿಡಿಸ್ರಿ, ಇವ್ರ ಇದ್ ಒಂದ ಸೇವಾ ಮಾಡ್ಲಿ ಕಲ್ಪ ವೃಕ್ಷದೆಲ್ಲ. ಇವ್ರ ಅಕ್ಕಂದಿರ್ಗೂ ಗೊತ್ತಿಲ್ಲ, ಅಕ್ಕಂದಿರ್ಗೂ ಟ್ರೈನಿಂಗ್ ಪೇಂಟ್ ಟ್ರೈನಿಂಗ್ ಕೊಡೋದು ಹಚ್ಚಿದತ್. ಹಿಂಗ ಏನ್ ಮಾಡಿದ್ರಂತ, ತಳಗ ಒಂದ್ ಲ್ಯಾಂಪ್ ಇಟ್ಟಿರತ್ತಕರ್, ಏನ್ ಸ್ಕೆಚ್ ತೆಗದಾರಲ್ರಿ ಅದನ್ನ ಇಟ್ಟಿರತ್ತ, ಅದ್ರ ಮೇಲೆ ಒಂದ್ ಪೇಪರ್ ಇಟ್ಟಿರತ್ತ. ಅಂದ್ರೆ ಬೆಳಕು ಬೀಳ್ತತಿಲ್ಲ, ಆ ಬೆಳಕಿನ ಮೇಲೆ ಡ್ರಾಯಿಂಗ್ ಮಾಡ್ಕೋದ್ರಿ, ಶಾಡೋ ಮೇಲೆ ಡ್ರಾಯಿಂಗ್ ಮಾಡ್ಕೋದ್ರಿ. ಆಮೇಲೆ ಒಬ್ರು ಅಕ್ಕೋರಿಗೆ ಪೇಂಟ್ ಮಾಡಸಾಕ್ ಹಚ್ಚಿದ್ರು, ಒಬ್ರು ಒಬ್ಬರಿಗೆ ಡ್ರಾಯಿಂಗ್ ಮಾಡ್ಸಾಕ್ ಹಚ್ಚಿದ್ರು. ಹಿಂಗ ಮಾಡಿ 10 ದಿನ ಅನಸ್ಟ್ರೋಗ ಕಲ್ಪ ವೃಕ್ಷದ ಚಿತ್ರ ರೆಡಿ ಆದವತ್. ಮತ್ ಬಾಬಾ ಶಬ್ಬಾಷ್ ಅಂದ್ರ. ನೋಡ್ರಿ, ಒಂದ್ ಆಜ್ಞಾಕಾರಿ ಆಗೋದ್ರಿಂದ ಮನುಷ್ಯ ಏನೇನ್ ಕಲಿತಾನೋ, ಒಂದ್ ಆಜ್ಞಾಕಾರಿ ಆಗೋದ್ರಿಂದ ಮನುಷ್ಯಾಗ ಎಷ್ಟ್ ಆಶೀರ್ವಾದ, ಆತ್ಮಕ್ ಎಷ್ಟ್ ಆಶೀರ್ವಾದ ಸಿಗ್ತೈತಿ. ಇಷ್ಟ ಆತ್ರೆ ಮುಗೀತ್, ಇದು ಸೇವಾ ಮುಗೀತ್. ಈ ಸೇವಾ ಆದ್ಮೇಲೆ ಮತ್ ಬಾಬಾ ಹೇಳ್ದತ್ತ, ಮತ್ ಎಲ್ರ ವಾಕಿಂಗ್ ಹೋಗ್ತಿದ್ರಲ್ರ ವಾಕಿಂಗ್ ಹೋದ್ರ ಬಾಬಾ ಅನ್ನವ ಅಂತ, ನೀ ಹಿಂದಿಂದ ಬಾ, ಎಲ್ಲಾ ಮಕ್ಳು ಬಂದಾರೋ ಇಲ್ಲೋ ಅಂತಿದ್ದಂತ್ರಕ್ಕರ್. ಇದನ್ನೂ ಸೇವಾ ಮಾಡಿದ್ರತ್ತ. ಇಷ್ಟ ಸೇವಾ ಅಂದ್ರೆ ಪಿಕ್ನಿಕ್ ಬರೇ ಯೋಗ ಮಾಡಕತ್ರ ಹೆಂಗ್ರಿ, ಅಲ್ಲಿ ವಾಕಿಂಗ್ ಎಲ್ಲಾ ಕರ್ಕೊಂಡ್ ಹೋಗೋರಲ್ರಿ, ಅದನ್ ಮಾಡೋರತ್ರ. ಇಷ್ಟ ಆದ್ಮೇಲೆ ಬಾಬಾ ಒಂದ್ ದಿನ ಏನಾಯ್ತ್ರಿ, ಒಬ್ರ ಅಕ್ಕೋರು ಎಲ್ಲೋ ಹೋಗಿ ನೋಡ್ಕೋರವ್ರು ಯಾರು ಇಲ್ಲಾಗಿದ್ರಿ. ಬಾಬಾ ಅಂದ, ಇನ್ನ ನೀನ ದವಾಕ್ ನೀ ನೋಡ್ಕೊ, ಟ್ಯಾಬ್ಲೆಟ್ ಕೊಡೋದು, ಇದಕ್ ನೆಗಡಿ ಬರ್ತದೆ ಈ ಟ್ಯಾಬ್ಲೆಟ್ ಕೊಡೋದು, ಮತ್ ಜ್ವರ ಬಂದ್ರೆ ಈ ಟ್ಯಾಬ್ಲೆಟ್ ಕೊಡೋದು, ಹಿಂಗ್ ಬರದ್ ಕೊಟ್ಟಿದ್ರತ್ತೆ. ಇದನ್ನ ನೋಡೋದೈತಿ ಕೊಡೋದೈತ. ಹಿಂಗ ಕೊಡ್ಕೋತ ಅಕ್ಕರ
25 ವರ್ಷ ಡಿಸ್ಪೆನ್ಸರಿ ಸಂಭಾಲನೆ ಮಾಡಿರೋದು, 25 ವರ್ಷ ಡಾಕ್ಟರ್ ಜೊತೆ ಕೈಯಾಗ ಕೆಲಸ ಮಾಡಿ ಡಾಕ್ಟರ್ ಆಗಿಬಿಟ್ರತ್ರಿ. ಸಿರಿಂಜ್ ಹೆಂಗ್ ಮಾಡ್ಕೋದು, ಸಿರಿಂಜ್ ಔಷಧ ಹೆಂಗ್ ತುಂಬೋದು, ಯಾವ್ದಕ್ ಯಾವ ಇಂಜೆಕ್ಷನ್ ಕೊಡೋದು ಎಲ್ಲ ಕಲ್ತ್ ಬಿಟ್ರತ್ರಿ. 25 ವರ್ಷ ಡಾಕ್ಟರ್ ಕೆಲ್ಸಾನು ಮಾಡಿದ್ರತ್. ನೋಡ್ರಿ ಬಾಬಾ ಹೆಂಗ್ ಅದಾನ್. ಡಾಕ್ಟರ್ ಕೆಲ್ಸ ಮುಗಿದ್ರ ಬಾಬಾನ್ ಸ್ನಾನನು ಮಾಡಿಸ್ತಿದ್ರಂತ್ರ. ಆಮೇಲೆ ಚಂದ್ರಹಾಸದ ಅದ ತಗೊಂಡ್ರಂತ. ಇದು ಕಲ್ಪವೃಕ್ಷದ ಆದ್ಮೇಲೆ ಬಾಬಾ ಅನ್ನಂತ ಹಿಂಗ್ ಸೃಷ್ಟಿ ಚಕ್ರದ ಡಯಾಗ್ರಾಮ್ ಹಾಕಂತಂದಂತ ಬಾಬಾ. ಮಾಡ್ಕೊಂಬಾ ಹೆಂಗ್ ತಿರುಗ್ತೈತಿ ಅಂತ ಹೇಳಿ, ಹೆಂಗ್ ತಿರುಗ್ಬೋದು ಅಂತ ಹೇಳಿ ಮಾಡ್ಕೊಂಬಂದ ಕ್ಲಾಸ್ನಾಗ ಅನೌನ್ಸ್ ಮಾಡಿದ್ರಂತೆ, ಯಾರ್ಯಾರು ಮಾಡ್ಕೋತೀರಿ ಮಾಡ್ಕೊಂಬರ್ರಿ ಅಂತ ಹೇಳಿ. ಇವ್ರು ವಿಶ್ವರತನ್ ದಾದಾನು ಮಾಡ್ಕೊಂಡ್ ಬಂದಿದ್ರು, ಒಬ್ರು ಚಂದ್ರಹಾಸ ದಾದಾ ಅಂತಿದ್ರಿ, ಅವರು ಮಾಡ್ಕೊಂಡ್ ಬಂದಿದ್ರತ್ತ. ಬಾಬಾ ಇಬ್ರದ್ದು ನೋಡಿ ಏನಂದತ್, ಚಂದ್ರಹಾಸನ್ ದಾದಾ ಅಂತ ಕರೆಕ್ಟ್ ಐತಿ. ಯಾಕಂದ್ರ ಸತ್ಯುಗ ತ್ರೇತಾ ದ್ವಾಪರ ಯುಗ ಹಿಂಗ್ ತಿರ್ಗಾಕತೈತೆ. ಇವ್ರು ಹೆಂಗ್ ಮಾಡ್ಕೊಂಡ್ ಬಂದಿದ್ರೆ ಹಿಂಗ್ ಮಾಡ್ಕೊಂಡ್ ಬಂದಿದ್ರತ್ತೆ. ಆಂಟಿ ಕ್ಲಾಕ್ ವೈಸ್ ಸತ್ಯುಗ ತ್ರೇತಾ ದ್ವಾಪರ ಕಲಿ ಹಿಂಗ್ ಮಾಡ್ಕೊಂಡ್ ಬಂದಿದ್ದ ಡಯಾಗ್ರಾಮ್, ಹಿಂಗ್ ಮಾಡ್ಕೊಂಡ್ ಬಂದಿದ್ ಕರೆಕ್ಟ್ ಐತೆ ಅಂತ ಹೇಳಿ ಮತ್ತೆ ಬಾಬಾ ಅವ್ರಿಗೆ ಏನ್ ಮಾಡಿದ್ರಂತ, ಈ ಸೃಷ್ಟಿ ಚಕ್ರದ ಡಯಾಗ್ರಾಮ್ ವನ್ನ ತೆಗಿಲಿಕ್ಕೆ ಹೇಳಿದ್ರಂತ. ಇದು ಮಾಡಿದ್ರತ್ರ ಕಂಪ್ಲೀಟ್. ನೋಡ್ರಿ ಬಾಬಾ ಕರನ್ ಕರಾವನ್ ಹಾರ್ ಬಾಬಾ ಮಾಡ್ಸಾತಾನ ಅಂದ್ಮೇಲೆ ನಾವೇನ್ರಿ ಅನ್ನೋರ ಬರೇ ಏನ್ ಅನ್ಬೇಕ್ರಿ ಕರ, ಬರೀ ಏನ್ ಅನ್ಬೇಕ್ರಿ ಹೂ, ಬರೀ ಏನ್ ಅನ್ಬೇಕ್ರಿ ಕರ ಹೂ. ಹೂ ಇದ್ರಿ ಏನ್ ಮನುಷ್ಯ ಏನ್ ಕಲಿಬಾರ್ದು. ಇವ್ರು ನೋಡ್ರಲಕ್ಕರ ಏನು ಕಲ್ತಿಲ್ಲ, ಏನ್ ಬಿಟ್ಟಿಲ್ಲ, ಏನೇನ್ ಮಾಡಿ ತೋರ್ಸಿದ್ರು ನೋಡ್ರಿ. ಇಷ್ಟ ಆತ್ರ ದವಾಖಾನಿ ಕೆಲ್ಸ 25 ವರ್ಷ ಆಯ್ತು. 25 ವರ್ಷ ಸ್ನಾನ ಮಾಡಿಸಿದ. ಆಮೇಲೆ ಬಾಬಾ ಅಂದತ್ತ, ಕಟಿಂಗ್ ಮಾಡೋರು ಯಾರಿಲ್ಲಲ್ಲ, ಕಟಿಂಗ್ ಮಾಡೋರು ಎಲ್ಲ ಕಟಿಂಗ್ ಮಾಡಕ್ ಹೊರಗ್ ಹೋಗ್ಬೇಕಾಕತಿ, ಹೇರ್ ಕಟಿಂಗ್. ಅದಕ್ಕ ನೀ ಇವ್ರ ಕಳ್ಸೋಣ ಅಂತ ಹೇಳಿ ಇವ್ರನ್ನ ಕಳಿಸಿದ್ರತ್. ಇವ್ರ ಕಟಿಂಗ್ ಮಾಡಕ ಕಲ್ತ್ರತ್ ಅಕ್ಕರ್ ಅನ್ನಾರ. ಮತ್ತ ಆಮೇಲೆ ಇದು ಮುಗಿತ್ರಿ ಕಟಿಂಗ್ ಸೇವಾನು ಸ್ವಲ್ಪ ದಿವ್ಸ ಮಾಡಿದ. ಆಮೇಲೆ ಒಂದ್ ದಿನ ಏನತ್ತಂದ್ರ ಒಬ್ರದ ಪಾತ್ರೆ ಯಾರ್ ತೆಗ್ತಿದ್ರಲ್ರಿ, ಅವ್ರಿಗೇನ್ ಆರಾಮ್ ತಪ್ತೋ ಯಾಂಬಲ್ ಬ್ರಹ್ಮ ಬಾಬಾ ಕರುದ ದಾದಾ ವಿಶ್ವರತನ ಎಲ್ಲದಾನು ಕರಿ ಅಂತೇಳಿ ಬಂದ್ರತ. ಇಂತ 300 ಪಾತ್ರೆ ಗೊತ್ತಿರ್ಬೇಕಲ್ರಿ. ನಮ್ದ 100 ಜನರದ ಪಾತ್ರೆನೇ ಇಂತದೈತ್ರಿ. ಆ 300 ಜನರ ಪಾತ್ರೆ ಹೆಂಗಿರ್ಬೇಕು ಯೋಚನೆ ಮಾಡ್ರಿ. ದೊಡ್ಡದಿರ್ಬೇಕು. ಆ 300 ಜನರ ಪಾತ್ರೆ ತಗೊಂಡ ನೀ ತಿಕ್ಕಬೇಕಂದ್ರ ಆಯ್ತು ಬಾಬಾ ಅಂದ್ರೆ ನೀವು ಯೋಚನೆ ಮಾಡ್ರಿ ಅನ್ನಾರ. ಏನ್ರ ಸೇವಾ ಅಂತಂದ್ರ ಬಾಯಾಗ ಅವ್ರ ಹೆಸರು ಬರ್ತೈತಂದ್ರ ಅವ್ರ ಎಷ್ಟ್ ಮನಸ್ ಗೆದ್ದಿರ್ಬೇಕು. ಯಾಕಂದ್ರೆ ಬ್ರಹ್ಮ ಬಾಬಾ ಗೊತ್ತೈತೆ ಈ ಮಗುನ ಈ ಸೇವಾ ಹೇಳ್ತ ಈ ಮಗು ಯಾವ ವ್ಯರ್ಥ ಸಂಕಲ್ಪ ನಡ್ಸಂಗಿಲ್ಲ. ಅಕ್ಕರ ನಮ್ಮ ಹೆಂಗಾಗಿರ್ತಾವ ಅಂದ್ರ ಅಕ್ಕೋರು ಯೋಚನೆ ಮಾಡಿರ್ತ, ಈ ಸೇವಾ ಇವ್ರು ಹೇಳಬೇಡ ಏನ್ರ ತಿಳ್ಕೊಂಡ್ಗಿದ್ದಾರ ಹಿಂಗೆಲ್ಲ ಯೋಚಿಸ್ಬೇಕ. ಬ್ರಹ್ಮ ಬಾಬಾ ಸೇವಾ ಬಂತಿಲ್ಲ ವಿಶ್ವರತನ್ ದಾದಾನ ನೆನ್ಪ್ ಬರ್ತಿದ್ರತ್ ಅಕ್ಕರ. ಪಾತ್ರೆ ಅಂದ್ಕೊಳ್ಳಿ ಕರಿ, ಯಾಕಂದ್ರೆ ಗೊತ್ತೈತ ಈ ಪಾತ್ರೆ ಸೇವಾ ಹೇಳಿದ್ರ ಒಬ್ರು ನನಗೂ ಹೇಳಿದ್ರು ನೋಡ್ ಬಾಂಡೆ ತಿಕ್ಕಾಕ್, ನನಗ್ ಹೇಳಿದ್ರು ನೋಡ್. ಅವ್ರಿಗ್ ಮಾತ್ರ ಅಡಿಗೆ ಮನಿ ಕರ್ಕೋತಾರು, ನನಗ್ ಮಾತ್ರ ಪಾತ್ರೆಗ್ ಹಚ್ಚಿದ್ರು ನೋಡತ್ ಹೇಳಿ. ಕರೆ ಅವ್ರು ಒಂದಿಟ್ಟು ತಿಳ್ಕೊಳ್ಳಿಲ್ಲ. ಆಯ್ತು ಬಾಬಾ ಅಂತ ಹೇಳಿ 1 ತಿಂಗಳ ಆ ದೊಡ್ಡ ಬೋಗಾಣಿ ತಿಕ್ಕಿದ್ರತ್ತಕ್ಕರ ಅಣ್ಣರ. ಅವಾಗ ಬಾಂಡೆ ತಿಕ್ಕಬೇಕಾದ್ರ ಅನ್ನೋರ್ ಬಾಂಡೆ ತಿಕ್ಕಬೇಕಾದ್ರ ಇನ್ನ ಪ್ರೀತಿಯಿಂದ ಬಾಬಾ ನೆನಪು ಹೆಚ್ಚು ಬರೋದತ್ರಿ. ಯಾಕಂದ್ರ ಬಾಂಡೆ ತಿಕ್ಕ ಹತ್ರ ಯಾರು ಬರಂಗಿಲ್ಲಲ್ರಿ. ಅಕ್ಕರ ಉಳ್ಕಿನ ಸೇವಾ ಕಡೆ ಎಲ್ಲಾರು ನಾ ಮಾಡ್ತೇನೆ ಅಂತ ಬರ್ತಿರ್ತಾರ ಹೋಗ್ತಿರ್ತಾರ, ಪಾತ್ರೆ ಕಡೆ ಯಾರು ಬರ್ತಿಲ್ಲ. ಅದಕ್ಕೆ ಅವ್ರು ಅಂತಾರ ನಮ್ ಪಾತ್ರೆ ಸೇವಾ ಇಟ್ ಬೆಸ್ಟ್ ಅನಿಸ್ತಲ್ಲ, ಅಕ್ಕಂದ್ರೆ ಯಾರು ಬರ್ತಿರ್ಲಿಲ್ಲ. ಅಲ್ಲಿ ಕೇವಲ ನಾನು ಬಾಬಾನ್ ಜೊತೆ ಇಟ್ಟು ಪ್ರೀತಿಯಿಂದ ಮಾತಾಡ್ಕೋತ ನೆನಪ್ ಮಾಡ್ತಿದ್ನಲ್ಲ. ಮತ್ತ ಪಾತ್ರೆ ಸೇವಾಗ ಬುದ್ಧಿ ಓಡಿಸ್ಬೇಕಾಗೋದ್ ಅವಶ್ಯಕತೆ ಹತ್ತುದಿಲ್ಲ. ಅದು ಉಳ್ಕಿ ಸೇವಾಗ ಒಂದ್ ಡ್ರಾಯಿಂಗ್ ಮಾಡ್ಬೇಕನ್ರಿ, ಒಂದ್ ಏನ್ರ ಮಾಡ್ಬೇಕಂದ್ರು ತಲಿ ಓಡಿಸ್ಬೇಕಾಕೇತ್ರಕ್ಕ. ಆ ಪಾತ್ರೆ ಸೇವಾಗ ಏನ್ ತಲಿ ಓಡಿಸ್ಬೇಕ್ರಿ ಅಲ್ಲಿ. ಅದಕ್ಕ ಅದ ಸೇವಾ ಎಷ್ಟ್ ಚಲೋ ಅನಸ್ತು ಅಂತ ಅಂತಿದ್ರತ್ರಿ. ಇಷ್ಟು ಆತ್ರ ಪಾತ್ರೆ ಸೇವಾನು ಮುಗೀತು, ಈ ಸೇವಾನು ಮುಗೀತ. ಆಮೇಲೆ ಮುಗಿದಾದ್ಮೇಲೆ ಬಾಬಾ ಅಂದಂತ ಇನ್ನು ಬಟ್ಟೆ ಒಗಿಬೇಕಂದತ್ರಿ. ಹ್ಞೂ ಬಾಬಾ ಅಂತ ಹೇಳಿ ಬಟ್ಟೆ ಹೆಂಗ್ ಒಗಿಯುದಂದ್ರ ಅಕ್ಕಾರ, ಕುಡಿ ಭಾಂಡೆನ್ಯಾಗ ಕುದ್ಸುದ್ರಿ, ಅದ್ರೊಳಗ ಸಾಬೂನ್ ಪೌಡ್ರ್ ಸೋಡಾ ಹಾಕುದ್ರಿ ಅಕ್ಕಾರ, ತಳಗ ಬೆಂಕಿ ಹಚ್ಚುದ್ರಿ, ಇವು ಎಲ್ಲಾ ಬಟ್ಟೆಗಳನ್ನ ಹಾಕುದ್ರಿ. ಆಮೇಲೆ ದೊಡ್ಡ ಕಟ್ಗಿ ತಗೊಂಡ್ ಬಡಿಯುದ್ರಿ. ಇದ ಒಗ್ಯಾನ್ರಿ ಅಲ್ಲಿ ಹಿಂಗ್ ಒಗಿಯುದ್ರಕ್ಕರ. ಅದನ್ ಮಾಡೋದತ್ರಿ. ಅದನ್ ಮಾಡಿ ಆದ್ಮೇಲೆ 2 ಜನ ಸೇರ್ಕೊಂಡ್ ಹಿಂಡ್ ಹಾಕುದತ್ರಿ. ಇವ್ರ ಮಾಡುದಂತ್ರಿ ಅದು ಸೇವಾ. ಇವ್ರ ಮಾಡಿ ಆದ್ಮೇಲೆ ಇಸ್ತ್ರಿ ಮಾಡೋದತ್ರಿ. ಈ ಸೇವಾ ಮುಗಿತ್ರಿ. ಈ ಸೇವಾ ಸ್ವಲ್ಪ ದಿವ್ಸ ಆದ್ಮೇಲೆ ಇಸ್ತ್ರಿ ಮಾಡ್ಸಕ್ ಹಚ್ಚಿದಂತ ಬಾಬಾ. ಇಸ್ತ್ರಿ ಮಾಡಾಕತ್ರತ್ ಅದ್ನು ಮಾಡಿದ್ರತ್. ಒಟ್ಟೆಲ್ಲಾ ಮಾಡ್ಕೋತ ಬಂದತ್. ಆಮೇಲೆ ಇಷ್ಟ ಆದ ಕೂಡ್ಲೇನೆ ರೀ ಮತ್ತೆ ಇಟ್ಟು ಮಾಡಿನ ಅಮೃತ ವೇಳೆ ಯೋಗ ಕುಂಡ್ರ ಅವ್ರ ಹತ್ರಕರ್
ಅಮೃತ ವೇಳೆ ಯೋಗಕ್ ಕೂತ್ರ ಡೆಡ್ ಸೈಲೆನ್ಸ್ ಆಗುತ್ತಂತ್ರಿ ವಾತಾವರಣ. ಹೆಂಗ ಕುಂಡಿರ್ತಿದ್ರಂತ್ರಿ, ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುಂಡಿರ್ತಿದ್ರಂತ, ನೇರ ಕುತ್ಕೋತಿದ್ರಂತ, ಹಿಂಗ ನೇರ್ ಕುಂಡಿರ್ತಿದ್ರಂತ್ರಿ. ಇವ್ರದ್ದು ಕಂಪಲ್ಸರಿ ದಾದಿಗಳು ಹೇಳ್ಬಿಟ್ರಿದಂತ, ಅಮೃತ ವೇಳೆ ಯೋಗ ನೀನ ಮಾಡಿಸ್ಬೇಕಂತ ಹೇಳಿ. ಅಕ್ಕರ್ ಅದ್ ಎಂದೂ ಕೊನೆ ಮಟನು ತಪ್ಸಿರ್ಲಿಲ್ಲತ್ರಿ. ಸೇಮ್ ಬ್ರಹ್ಮ ಬಾಬಾನ ನೆಕ್ಸ್ಟ್ ನೋಡ್ಬೇಕಂದ್ರ ಅವ್ರನ್ನ ನೋಡ್ಬೇಕಂತ. ಬ್ರಹ್ಮ ಬಾಬಾಗ 1969 18ನೇ ಜನವರಿಗ ರಾತ್ರಿ 9 ಗಂಟೆಕ ಅಚ್ಚಾ ಬಚ್ಚೆ ಚುಟ್ಟಿ ಅಂದ್ರತ್ರಿ ಬಾಬಾ. ಅಚ್ಚಾ ಬಚ್ಚೆ ಚುಟ್ಟಿ ಅಂದ್ರತ್. ಆ ಚುಟ್ಟಿ ಎಂದೂ ಅಂದಿರ್ಲಿಲ್ಲಂತ. ಆ ದಿನ ಅಂದಿದ್ರಲ್ರಿ ಅಕ್ಕರ. ಆ ದಿನ ಅನ್ಕೊಳ್ಳಿ ಯಾಕೆ ಅಂದಾರತಿ ಹೋದ್ರಂತ. ಆಮೇಲೆ ಇವ್ರನ್ನ ಕರೆದ್ರತ್, ಮತ್ತು ಇವ್ರನ್ನ ಡಾಕ್ಟರ್ ಕರ್ಕೊಂಬಾ ಅಂತ. ಒಂದ್ ಕೈ ಹಿಂಗಿತ್ತಂತ ಹಾರ್ಟ್ ಮೇಲೆ ಬ್ರಹ್ಮ ಬಾಬಂದ ಒಂದ್ ಕೈ ಭಾಳ ತ್ರಾಸ ಆತಿತ್ತದ. ಇವ್ರ ಪಟ್ನ ಹೆಂಗ ಮಾಡಿ ಕರ್ಕೊಂಬರಕ್ ಹೋದ್ರಂತ. ಯಾರೋ ಒಬ್ರು ಅಣ್ಣವ್ರು ಹೇಳಿದ್ರಂತ, ಹೋಗ್ ಕರ್ಕೊಂಬಾ ಅಂತ ಹೇಳಿ. ಅವ್ರ ದವಾಖಾನಿಗ್ ಹೋದ್ರಂತ. ಅವ್ರ ಇನ್ನ ಊಟ ಮಾಡತ್ತಿದ್ರಂತ. ಊಟ ಮಾಡಿ ಬರೋಷ್ಟ್ರೋಗ ಇವ್ರ ಅದ ಏನ್ ಹಾರ್ಟಿಗೆ ಒಂದ್ ಇಂಜೆಕ್ಷನ್ ಕೊಡ್ಬೇಕ್ ನೋಡ್ರಿ, ಅದ್ ಹಾರ್ಟ್ ಅಟ್ಯಾಕ್ ಆಗಬಾರ್ದತ್ತೆ. ಅದನ್ನೂ ರೆಡಿ ಮಾಡಿ ಇಟ್ಟಿದ್ರತ್. ಏನ್ರ ಡಾಕ್ಟರ್ ಬೇಕಂದ್ರ ಕೇಳಿದ್ರಂತ. ಬಿಸಿನೀರು ಕಾಯಿಸಿಟ್ಟಿದ್ರತ್ತ, ಸಿರಿಂಜು ಎಲ್ಲಾ ಮಾಡಿ ಇಟ್ಟಿದ್ರತ್ತ. ಬರೋಷ್ಟ್ರೋಗನ ಬ್ರಹ್ಮ ಬಾಬಾನ ಹಾರ್ಟ್ ಬಾಳ ಜೋರ್ ಹಾರ್ಟ್ ಅಟ್ಯಾಕ್ ಬಂತ್ರಿ. ಒಂದ್ ಕೈ ಹಾರ್ಟ್ ಮೇಲೆ ಇತ್ತತ್ತ, ಒಂದ್ ಕೈ ಪ್ರಕಾಶ್ ಮಣಿ ದಾದಿಜಿ ಮೇಲೆ ಇತ್ತತ್ತ. ಇವ್ರ ಮುಂದೆ ಇವರೇ ಇದ್ರತ, ದಾದಾ ವಿಶ್ವರತನ್ ದಾದಾಜಿ ಇದ್ರತ. ಬಂದ್ ಬೆಳೆಸ್ಟ್ರೋಗ ನೋಡ್ರಂತ. ನೋಡ್ರಿ ಆದ್ಮೇಲೆನು ಇಂಜೆಕ್ಷನ್ ಕೊಟ್ರಂತ. ಅದಕ್ಕಿಂತ ಮುಂಚೆ ಸಾರಿ ಅಂದ್ಬಿಟ್ರತ್ತ. ಡಾಕ್ಟರ್ ಬಂದ್ ಏನ್ ಹೇಳಿದ್ರ, ಸಾರಿ, ನಾ ಇನ್ನ ಸ್ವಲ್ಪ ಬೇಗ ಬಂದಿದ್ರ ಉಳಿತಿರ್ಬೋದು, ನನ್ ತಪ್ಪಾಯ್ತಂತ ಸಾರಿ ಅಂತ ಕೇಳಿದ್ರ. ಮತ್ ಇನ್ನೊಬ್ರ ಅಕ್ಕೋರ್ನ ಕರೆದು ಕೇಳಿದ ಎಲ್ಲಾ ಮಾಡಿದ್ರಂತ. ಅವಾಗನು ಹೋಗ್ಯಾರ ಅಂತ ಹೇಳಿದ್ರತ್ತ. ಆಮೇಲೆ 21ನೇ ತಾರೀಕ ಎತ್ತಬೇಕಲ್ರಿ, ರಥವನ್ನ ಎತ್ತಬೇಕು, ಮತ್ತ ಇದನ್ ಮಾಡಿ ಸುಡ್ಬೇಕಲ್ರಿ. ಅವಾಗ ಅವ್ಯಕ್ತ ಬಾಪದಾದ ಸಂದೇಶ ಸಂತ್ರಿದಾದಿಯಾಗ ಬಂತ. ಏನಂತ, ನನ್ನ ಲೌಕಿಕ ಮಗ ಮತ್ತ ನನ್ನ ಅಲೌಕಿಕ ಮಗ ಇಬ್ಬರ ಕೈಯಾಗಿಂದ ಹಚ್ಚಸ್ರಿ ಅಂತದ. ನನ್ನ ಲೌಕಿಕ ಮಗ ಯಾರಿ, ನಾರಾಯಣ್ ದಾದ. ನನ್ನ ಅಲೌಕಿಕ ಮಗ ಯಾರಿ, ವಿಶ್ವರತನ ದಾದ. ನೋಡ್ರಿ ಅವ್ರ ಅಗ್ನಿ ಇಡ್ಬೇಕಂದ್ರತ್. ಇಟ್ಟೆಲ್ಲಾ ಇಟ್ಬೇಕಾರ. ಇವ್ರನ್ನ ಬಾಬಾ ಚೂಸ್ ಮಾಡ್ದ. ನನ್ನ ಮಗ ಅಲೌಕಿಕ ಮಗನ ಏನ್ ಮಾಡ್ರಿ, ಇವನ್ ಕಡೆಯಿಂದ ಏನ್ ಮಾಡ್ಸ್ರಿ, ಅಗ್ನಿ ಹಚ್ಸ್ರಿ ಅಂದ್ ಎಷ್ಟ ಮನಸ್ ಗೆದ್ದಿರ್ಬೇಕ್ರಿ, ಮಗನ ಸ್ಥಾನ ಕೊಟ್ಟಿರ್ಬೇಕು ಅಂತ. ಎಲ್ರಿ ಬ್ರಹ್ಮ ಬಾಬಾ ಬೇರೆ ಕಡೆ ಹೋಗ್ತಿದ್ದಲ್ರಿ, ಅವಾಗ ಬಾಬಾ ಬಹಳ ನಿಶ್ಚಿತಿತ್ತ. ಯಾಕಂದ್ರ ನನ್ನ ವಿಶ್ವರತನ್ ದಾದ ಯಜ್ಞ ರಕ್ಷಕ್ ಅದಾನ್ಲ ಅಂತಿದ್ರಂತಕ್ಕ. ಯಜ್ಞ ರಕ್ಷಕ್ ನನ್ ಮಗ ಅಲ್ಲ ಅದಾನ್ಲ ಅಂತಿದ್ರತ್ರಿ. ಮತ್ ಅಕ್ಕರ ದೇವ್ ಮಗ ಅದಿ ನೀನ, ಅಕ್ಕರ್ ನನ್ನ ಸುಖದೇವ್ ಮಗ ಅದಿ ಅಂತ ಹೇಳ್ತಿದ್ದಂತ್ರಿ. ಇಷ್ಟಾತ್ರ ಇದು ಸೇವಾ ಮುಗಿತ್ರ. ಆಮೇಲೆ ಅಕೌಂಟ್ ಬಂತಲ್ರಿ, ಅಕೌಂಟ್ ಬರೆಯೋದ್ ಬಂತ್ರಿ. ನಮ್ದು ಎಲ್ಲಾ ಲೆಕ್ಕಾಚಾರ ಬರಿಬೇಕಕ್ಕ. ಒಂದೊಂದ್ ನಾವ್ ಏನ್ ಸಾಮಾನ್ ತಗೋತೇವಲ್ರಿ, ಅದ್ರದ್ದೆಲ್ಲಾ ಹಿಸಾಬ್ ಕಿತಾಬ ಬರಿಬೇಕ್ರಿ. ಅದಕ್ ಪ್ರಕಾಶ್ ಮಣಿ ದಾದಿ ಕಡೆ ಹೋದ್ರತ್ ರಮೇಶ್ ಬಾಯ್, ನನಗೆ ಒಬ್ರು ಹ್ಯಾಂಡ್ ಬೇಕಂತ ಹೇಳಿ. ಅವಾಗ ಪ್ರಕಾಶ್ ಮಣಿ ದಾದಿಜಿ ಅಂದ್ರಂತ. ದಾದಾ ವಿಶ್ವಕಿಶೋರ್ ದಾದಾ ಅದಾರ್ಲ, ಅವ್ರ ಏನ್ ಬರಂಗಿಲ್ಲ, ಏನ್ ಗೊತ್ತಿಲ್ಲ ಏನಿಲ್ಲ. ಅವಾಗ ಹೇಳಿದ್ರ ಅಕೌಂಟಿಗೆ ಏನ್ ಬೇಕಾ, 100% ಅಕ್ಯುರೇಸಿ ಬೇಕ. ಮತ್ ಇವ್ರಟ ಆಜ್ಞಾಕಾರಿ, ಇಮಾನ್ದಾರಿ, 100% ಅಕ್ಯುರೇಸಿ ಯಾರು ಇಲ್ಲ. ಇವ್ರನ್ನ ಕರ್ಕೊಂತ ಇವ್ರು 30-40 ವರ್ಷ ಅಕೌಂಟ್ ಕೆಲ್ಸನ ಮಾಡಿದ್ರತ್. ಅಟ್ ಪ್ರಾಮಾಣಿಕ, ಅಟ್ ಏನ್ರಿ ಹಾನೆಸ್ಟ್, ಪಂಕ್ಚುವಲ್, ಡಿಸಿಪ್ಲಿನ್ ಹೇಳ್ತಾರೆ. ಜಾನಕಿ ದಾದಿಜಿ ಇವ್ರ ಬಗ್ಗೆ ಹೇಳ್ತಾರಿ. ಇವ್ರು ಒಂದ್ಸಲ ಇವ್ರ ರೂಮಿಗೆ ಹೋಗಿದ್ರತ್. ಅಟ್ ಕ್ಲೀನ್ ಅಂದ್ರ ಅಟ್ ಕ್ಲೀನ್ ರೂಮ್ ಇಟ್ಕೊಂಡಿದ್ರಂತ. ಬ್ರಹ್ಮ ಬಾಬನ್ ಗತೆ ರೂಮ್ ಇಟ್ಕೊಂಡಿದ್ರತ್. ಹಾಸಿಗೆ ಅಟ್ ನೀಟ್, ಏನ್ರಿ ವಸ್ತುಗಳು ಅಟ್ ನೀಟ್, ಕಪಾಟ್ ತೆಗದ್ರ ಅಟ್ ನೀಟ್. ಹ್ಯಾಂಡ್ ರೈಟಿಂಗ್ ಬರೀತಿದ್ರಂತ, ಮುತ್ತಿಟ್ಟು ಹಂಗ್ ಬರೀತಿದ್ರಂತ್ರಿ. ಅವ್ರ ಹೇಳ್ತಿದ್ರಂತ, ಜಾನಕಿ ದಾದಿ ಕೇಳ್ತಿದ್ರಂತ ದಾದಾ ವಿಶ್ವರತನ್ ದಾದಾಗ, ನೀವ್ ಯೋಗ ಹೆಂಗ ಮಾಡ್ತೀರಿ, ನಿಮ್ದು ಯೋಗ ಎಷ್ಟ ಸಹಜ ಐತ್ಲಾ ಅಂತ ಕೇಳ್ತಿರತ್ತ. ಅವಾಗ ಹೇಳ್ತಿ, ಇದೇನ್ ಕ್ವಶನ್ ಕೇಳೋದೈತಿ, ಎಲ್ಲಾ ಮಾಡ್ಸಕತ್ತಾವ ಅವನ್ನ, ಯೋಗ ಹಚ್ಬೇಕನ್ನೋದ್ ಏನೈತಿ ಅಂತಿದ್ರತ್ರಿ. ಎಲ್ಲಾ ಮಾಡ್ಸಾಕತ್ತಿದ್ದ ಅವಂದ ಐತಿ, ಯೋಗ ಹಚ್ಬೇಕೇನೋ ಅಂತಿದ್ರಂತ್ರಿ. ಅವ್ರ ಒಂದ್ ಮಾತ್ ಏನ್ ಹೇಳ್ತಿದ್ರಂತ, ಜಾನಕಿ ದಾದಿ ಅವ್ರ ಬಗ್ಗೆ ಹೇಳ್ತಾರ, ಅವ್ರ ಎಂದಿಗೂ ಯಾರಿಗೂ ಅಪಮಾನ ಮಾಡಿಲ್ಲತ್ರಿ, ಇನ್ಸಲ್ಟ್ ಮಾಡಿಲ್ಲಂತ್ರಿ, ಯಾರಿಗೂ ನೋವು ಕೊಟ್ಟಿಲ್ಲಂತ್ರಿ. ಅವ್ರ ಒಂದ್ ಮಾತ್ ಹೇಳ್ತಾರೆ, ನನ್ನಿಂದ ಯಾರಿಗೂ ವ್ಯರ್ಥ ಸಂಕಲ್ಪ ನಡಿಬಾರ್ದಂತ ನಾ ತಿಳ್ಕೊತೀನಂತ ಅವ್ರ ಹೇಳ್ತಿದ್ರಂತ. ಈಗ ನಾವ್ ಒಂದ್ ಬುಕ್ ಐತಿ, ಅವ್ರ ಪುಸ್ತಕ ನಾವ್ ಓದ್ಬೇಕ ಅನಸ್ತ, ನಾ ಪುಸ್ತಕ ನಾವ್ ಓದಿದ್ನಿ,
ಓದ್ನಂದ್ಮೇಲೆ ಬೇರೆ ಕಡೆ ಇಟ್ನಿ ಅಂದ್ರ ಅವ್ರ ಆಮೇಲೆ ಬಂದು ಹುಡುಕ್ತಾರಿಲ್ರಿ. ಅವಾಗ ಎಲ್ಲಿಟ್ನಿ ವ್ಯರ್ಥ ಸಂಕಲ್ಪ ನಡಿತೈತಿಲ್ಲ, ಹಿಂಗ ನಡೆಸಬಾರ್ದು ಅಂತಿದ್ರ. ನೀವು ತಗೊಂಡಿರ ಅಂದ್ಮೇಲೆ ಅದ ಜಾಗನಾಗೆ ಇಡಬೇಕ. ಅವ್ರ ಅಂತಿದ್ರಂತ, ನಾ ಎಲ್ಲೇ ಹೋದ್ರುನು ನಾ ಹೋಗ್ಬೇಕು, ಹೋಗ್ಲಿಲ್ಲ ಅಂದ್ರ ಮತ್ ನನ್ ಪ್ರತಿ ಉಳ್ದವ್ರದು ಸಂಕಲ್ಪ ನಡಿತೈತಿ, ವ್ಯರ್ಥ ನಡಿಬಾರ್ದತ್ ಹೇಳಿ ಅಷ್ಟೊಂದು ವಿಚಾರವನ್ನ ಮಾಡ್ತಿದ್ರು ನೋಡ್ರಿ. ರಮೇಶ್ ಬೈಜಿ ಅವ್ರು ಹೇಳ್ತಾರೋ, ಈ ಕಲ್ಪವೃಕ್ಷ ಏನ್ ಡೈಗ್ರಾಮ್ ಐತಲ್ರಿ, ಕಲ್ಪವೃಕ್ಷ ಡೈಗ್ರಾಮ್ ಅದ್ರೊಳಗ ಎಲ್ಲಾ ಧರ್ಮದು ಹಿಂಗ ಯಾವ ವೃಕ್ಷನೂ ಇಲ್ಲಂತ್ರಿ. ಅಷ್ಟ ಚಂದ ಈ ಕಲ್ಪವೃಕ್ಷದ ಡೈಗ್ರಾಮ್ ವನ್ನ ಮಾಡಿದಾರಂತ ಜಗದೀಶ್ ಬೈಜಿ ಹೇಳ್ತಿದ್ರಂತೆ ಅವ್ರ ಈ ಮಾತವನ್ನ. ಮತ್ತ ಏನ್ರಿ 1 2 ಅಕೌಂಟ್ ಮಾಡಿಸು ಮುಗಿಸಿದು. ಮತ್ತೆ ಎಂದು ನನಗೆ ಈ ಪಲ್ಯ ಬೇಕು, ನನಗೆ ಈ ಅಡಿಗೆ ಬೇಕು ಎಂದೂ ಇರ್ಲಿಲ್ಲಂತ್ರಿ. ಒಂದ್ಸಲ ಅವ್ಯಕ್ತ ಬಾಪ್ ದಾದಾ ಬಂದಿದ್ರಕ ಅವ್ರ ಇದ್ರೋಗ ಓಂ ಶಾಂತಿ ಭವನ್ಯಾಗ ಅವ್ರ ಲಾಸ್ಟ್ ಕೂತಿದ್ರಂತೆ. ಬಾಬಾ ಬಂದ್ ಕೂಡಲಿನ ಏನ್ ಅಂದ್ಬಿಟ್ಟ, ಮೇರಾ ಅಷ್ಟ ರತ್ನ ಉದರ್ ಬೇಟ ಉಸ್ಕೋ ಆಗೆ ಬುಲಾವ್ ಅಂದ್ರ. ನನ್ ಅಷ್ಟ ರತ್ನ 8 ರತ್ನ ಹೋಗ, ನನ್ ರತ್ನ ಅಲ್ಲಿ ಕೂತೈತಿ, ಹಿಂದ್ ಕೂತೈತಿ, ಅವ್ರ ಮುಂದ್ ಕರೀರಿ ಅಂತ ಅಟ್ಟ. ಅಕ್ಕರ ಅವ್ರದ ಅಂತ್ರಿ ಫಸ್ಟ್ ರತ್ನ ಅನೌನ್ಸ್ಮೆಂಟ್ ಆಗಿದೆ, ಪಕ್ಕಾ ಅನೌನ್ಸ್ಮೆಂಟ್ ಆಗಿದ್ರಂತ ಅವ್ರದ ಅಂತ್ರಿ. ಜಾನಕಿ ದಾದಿಜಿ ಅಂತಿದ್ರಂತೆ, ಇಂಥ ಕುಂಭ ನಾವ್ ಬ್ರಹ್ಮ ಬಾಬಾನ ನೆಕ್ಸ್ಟ್ ನೋಡ್ಬೇಕಂದ್ರೆ ಇವ್ರನ್ನ ನೋಡ್ಬೇಕಂತ ನಡೀತಾ ತಿರ್ಗಾಡ. ಮತ್ತೆ ಶಾಂತ ಊಟ ಮಾಡೋದತ್ತ. ಊಟ ಮಾಡೋ ಸಮಯನ ಎಲ್ಲಾರು ಕೂಡ್ತಿದ್ರೆ ಇಲ್ಲಂತ್ರಿ, ಅವ್ರು ಒಂದ ದಂಡಿ ಕಡೆ ಹೋಗಿ ಗಪ್ ತಾವ್ ಒಬ್ರು ಊಟ ಮಾಡೋರತ್ರಿ. ಹೋಗ್ಬೇಕಾದ್ರೆ ಯಾರ ಜೊತೆ ಮಾತಾಡೋದು, ಹಲ್ ಕಿಸಿದಾಗು ಇಂಥದ್ ಯಾವ್ದು ಕೆಲ್ಸ ಅವ್ರು ಒಟ್ಟು ಮಾಡ್ತಿರ್ಲಿಲ್ಲಂತ್ರಿ. ಮತ್ತ ಇದ್ರಲ್ಲಿ ನಾವ್ ಏನ್ ತಿಳ್ಕೊಬೇಕಂದ್ರ ನಾವ್ ಹಾಜಿ 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 ಅನ್ಕೊಂಡ್ರ ಏನ್ ಬರ್ಲಿಲ್ಲ ಅಂದ್ರು ಮನುಷ್ಯ ಕಲಿತಾನ್ರಿ, ಆಶೀರ್ವಾದ ಪಡ್ಕೋತಾನ್ರಿ. ಬರೀ ಏನ್ ಅನ್ಬೇಕ್ರಿ ನೋಡ್ರಲ್ಲ, ಎಷ್ಟ್ ಆಶೀರ್ವಾದ ಪಡ್ಕೊಂಡ್ರಿ. ಮತ್ತ ಏನ ಕೆಲ್ಸ ಬಂದ್ರು ಇವ್ರಿಗೆ ಹೇಳುದತ್ತ. ಒಂದಿನ ಮಮ್ಮಾಗ ಹೇಳಿದ್ರಂತ, ಬ್ರಹ್ಮ ಬಾಬಾ ಮಮ್ಮ ಬೊಂಬೆನಾಗದರು, ಹೋಗಿ ನೀನು ಮುರಳಿ ಪೋಸ್ಟ್ ಕೊಟ್ಟು ಬಾ ಅಂತ. ರೆಡಿನ? ಸಾಯಂಕಾಲ ಹೋಗ್ಲಿ ಬಾಬಾ, ಏನ್ ಆಮೇಲೆ ಟ್ರೈನ್ ಯಾವಾಗೈತಿ, ಆಮೇಲೆ ಹೋಗ್ಲಿ ಬಾಬಾ. ಏನು ಮಾಡ್ಲಿಲ್ಲತ್ರ. ಏನ್ ಮಾಡ್ರತ್ತ ಆಯ್ತಂದ ಪೋಸ್ಟ್ ತಗೊಂಡ್ರಂತ ಹೋಗೇ ಬಿಟ್ರತ್ತ ಮುರ್ಲಿ ಕೂಡ. ಅಕ್ಕರ್ ಏನ್ ಹೇಳ್ತೆ, ರೊಟ್ಟಿ ಮಾಡಂದ್ರ ರೊಟ್ಟಿ ಮಾಡೋರತ್ತ, ಚಪಾತಿ ಸೇವಾ ಮಾಡೋದ್ರ ಚಪಾತಿ ಮಾಡೋದ್ರ, ಕಾಯಿಪಲ್ಲೆ ಹೆಚ್ಕೊಡೋದ್ರ ಕಾಯಿಪಲ್ಲೆ ಹೆಚ್ಕೊಡೋರತ್ತ. ಇದ್ ಬರಂಗಿಲ್ಲ, ಇದ್ ನನಗ್ ಆಗಂಗಿಲ್ಲ ಎಂದು ಇಲ್ಲ ನೋಡ್ರಿ. ಸೊ ಈ ರೀತಿ ಅಂತ ಅಂದ್ವಿ ಅಂದ್ರ ನಾವು ಏನ್ ಬೇಕಾದ್ ಮಾಡ್ಬೋದಲ್ರಿ. ಎಟ್ ನಾವ್ ಹ್ಯಾಪಿ ಇರ್ಬೋದು, ಮತ್ ಖುಷಿ ಇರ್ಬೋದು. ಮತ್ ದೊಡ್ಡವ್ರದಿಂದ ಏನ್ ಸಿಕ್ತೈತ್ರಿ ನಮಗ ಆಶೀರ್ವಾದ. ಇದ್ರಲ್ಲಿ ನೀವ್ ಏನ್ ಕಲ್ತ್ರಿ ಹೇಳ್ರಕ್ಕಾರ? ಇದ್ರಲ್ಲಿ ಅವ್ರ ಒಟ್ಟು ಕರ್ಮ ಜೊತೆ ಅಟ್ಯಾಚ್ಮೆಂಟ್ ಇರ್ಲಿಲ್ಲ ನೋಡ್ರಿ. ಈ ಕರ್ಮ ಚಲೋ ಐತಿ, ಈ ಕರ್ಮ ಚಲೋ ಐತಿ ಇಲ್ಲ. ಒಟ್ ಯಾವ ಕರ್ಮ ಸಿಕ್ತೈತಿ ಅದ್ರೊಳಗ 100% ಕೊಡೋದು. ಇದು ಬಹಳ ಇಂಪಾರ್ಟೆಂಟ್ ರೀ. ಈಗ ನಾವ್ ದಾದಾ ವಿಶ್ವರತನ್ ದಾದಾಜಿ ಈ ಸೇವಾ ಚಲೋ ಐತಿ, ನಮ್ಗೆ ಈ ಸೇವಾ ಯಾವಾಗ ಸಿಕ್ತೈತೋ ಏನಿಲ್ಲ. ಇದ್ ನೋಡ್ರಲ್ಲ, ಒಂದಾದ್ಮೇಲೆ ಅದನ್ ಕೊಟ್ರ ಅದನ್ ಮಾಡ್ರ, ಅದನ್ ಕೊಟ್ರ ಅದನ್ ಮಾಡ್ರ, ಅದನ್ ಕೊಟ್ರ ಅದನ್ ಮಾಡ್ರ. ಎಂದು ಇದನ್ನ ಏನ ಅದ ಇದ ಅಂತ ಹೇಳಿ ಎಂದೂ ಅಂತಿಲ್ಲ. ಇನ್ನೂ ಅವ್ರದ್ ಹೇಳೋದು ಬಹಳ ಐತ್ರಿ. ಇಷ್ಟ ನೆನಪು ಬದ್ರಿ ನನಗೆ ನಿಮಗ್ ಹೇಳಿದೇನ್ರಿ. ಇದ್ರಲ್ಲಿ ನಾವು ಬಹಳ ಕಳಿಯೋಣ್ರಿ. ನಾವು ಹಾಜಿ ಅನ್ನೋಣ್ರಿ. ಹಾಜಿ ನಾವು ಅನ್ಕೋತ ಹೋದ್ರಿಂದ ನಾವು ಬಾಬಾನ ಸಮಾನ ಆಗ್ತೇವ್ರಿ, ಅವ್ರಗತೆ ಆಗ್ತೇವ್ರಿ. ಓಂ ಶಾಂತಿ ರೀ. ಥ್ಯಾಂಕ್ ಯು.